ನಮ್ಮ ಜಾತಿ ರಿವಾಜಿ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ. ನಿನಗೆ ರಕ್ಷಣೆ ಉಂಟು ಇಲ್ಲಿ, ಹಾಗೆ ನಾನು ನಿನ್ನನ್ನು ಕರ್ಕೊಂಡು ಬಂದದ್ದು. ಇಲ್ಲಿ ನೀನು ಇರಬೇಕು, ಪೂಜಾರಿ ಮೇಲೆ ಇದ್ದಾನೆ, ಅವನು ಬಂದು ನಿನಗೆ ರಕ್ಷಣೆ ಕೊಡ್ತಾನೆ ಅಂತ ಹೇಳುವಂತ ಒಂದು ಪಂಚಾಯತಿಗೆ ಏನಾದ್ರೂ ಇದ್ರೆ ಪಡುಮಲೆಯಲ್ಲಿ ಆಗುದು ಇಲ್ಲಿ 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 ನಿಮಗೆ ಕಾಣಿಸ್ತಾ ಇರ್ಬೋದು, ಅಗಾಲವಾಗಿದೆ ನೋಡಿ, ಹಾಲ್ ತರ ಇದೆ. ಹೌದು ಹೌದು, ಉದ್ದ. ಇಲ್ಲಿ ಅಲ್ಲಿ ಗಲಾಟೆ ಆದ್ದು ಇಲ್ಲಿ ಇದೇ ಜಾಗ, ಇದೇ ಕಟ್ಟವಣಿಯಲ್ಲಿ ಬುದ್ಧಿವಂತನ ತಲೆಯನ್ನು ಕಡಿದಿಟ್ಟದ್ದು ಇದೇ ಕಟ್ಟವಣಿ. ಈಗ ನೋಡಿ, ಇಲ್ಲಿ ಭಂಡಾರ ಬಂದು ಮಹಾವಿಷ್ಣುವಿನ ಅಲ್ಲಿಂದ ಬಂದು ಭಂಡಾರ ನೇಮ ಎಲ್ಲ ಆಗ್ತದೆ, ಮತ್ತು ಕೆಲವು ಕಡೆಗಳಲ್ಲಿ ಆಗ್ತದೆ. ಅದರ ಮೂಲತಃ ಜಾಗವೇ ಬಲ್ಲಾಳರ ಮನೆ, ಪಿಲಿವುತದ ಮೊದಲ ಸ್ಥಾನವೇ ಎಲ್ಲಿ ಬಲ್ಲಾಳರ ಅರಸರ ಅಂಗಳದಲ್ಲಿ ಉಂಟು. ಇದೆಲ್ಲ ಸಮೀಪದಲ್ಲಿ ಇದೆ, ಗೆಜ್ಜೆಗಿರಿ ಮತ್ತೆ ಬಲ್ಲಾಳರ ಅರಮನೆ. ಅದೆಲ್ಲ ಈ ಪಡುಮಲೆಯ ಒಳಗನೆ ಉಂಟು ಅಷ್ಟೇ, ಹತ್ತಿರ ಇಲ್ಲ. ಪಡುಮಲೆ ಒಳಗೆ ಉಂಟು, ಅದು ಸೈಡು ಇರ್ಬೋದು, ಸ್ವಲ್ಪ ಹತ್ತಿರ ಇರ್ಬೋದು ಅಷ್ಟೇ. ಪಡುಮಲೆ ಇದು ಒಂದು ಈಗ ದೇವಿ, ಈ ದೇವಿ ಇದ್ದಾರಲ್ಲ, ಇದು ಕೋಟಿ ಚೆನ್ನರ ತಾಯಿ. ಈ ಕೋಟಿ ಚೆನ್ನರ ತಾಯಿಗೆ ಇಲ್ಲಿ ಹೆಸರು ಶ್ರೀದೇವಿ ಅಂತ ಭಟ್ರುಗಳು ಇಟ್ಟದ್ದು. ಶ್ರೀದೇವಿ ಮೊದಲ ಸುರುವಿನ ಹೆಸರೇ ಶ್ರೀದೇವಿ. ನಂತರ ಕಾಲಕ್ರಮೇಣ ಏನಾಯ್ತಂದ್ರೆ, ಅವರ ಜಾತಿ ಪದ್ಧತಿ ರಿವಾಜಿ ಪ್ರಕಾರ ಯಾರೇ ಒಂದು ಹೆಣ್ಣು ಪುಷ್ಪವತಿ ಆಗುವ ಮೊದಲು ಮದುವೆ ಮಾಡಿ ಕೊಡ್ಬೇಕು ಅಂತ ಒಂದು ಅವರ ಜಾತಿ ಪದ್ಧತಿ. ಅಂತ ಸಂದರ್ಭದಲ್ಲಿ ಈ ದೇವಿ ಶ್ರೀದೇವಿ ಮದುವೆ ಆಗುವ ಮೊದಲೇ ಪುಷ್ಪವತಿ ಆದ್ರು. ಆ ಸಂದರ್ಭದಲ್ಲಿ ಅವರಿಗೆ ಮದುವೆ ಮಾಡಿ ಕೊಡ್ಲಿಕ್ಕೆ ಆಗುವಂತ ವಿಚಾರ ಇಲ್ಲ ಅಂತ ಸಂದರ್ಭದಲ್ಲಿ. ಮತ್ತೆ ಇಟ್ಟುಕೊಳ್ಳುವ ಸಂದರ್ಭವೂ ಇಲ್ಲ, ಜಾತಿ ಕಟ್ಟಾಗ್ತದೆ. ಅದಕ್ಕೆ ಬೇಕಾಗಿ ಅವರು ಆ ಬ್ರಾಹ್ಮಣರು ಗಂಡ ಹೆಂಡತಿಯವರು ಮಾತ್ರ ಮಕ್ಕಳಿಲ್ಲಾಯ್ತು. ಅವರೇನು ಮಾಡಿದರು, 2-3 ದಿವಸ ಇದನ್ನೇ ಆಲೋಚನೆ ಮಾಡಿ, ಇದಕ್ಕೆ ಏನು ವ್ಯವಸ್ಥೆ, ನಮ್ಮ ಜಾತಿ ಪದ್ಧತಿಗೂ ಈ ಮಗು ಆದ ಒಂದು ವಿಚಾರದಲ್ಲಿ ತುಂಬಾ ಆಲೋಚನೆ ಮಾಡಿ, ಅಂದ್ರೆ ಮಗುವನ್ನು ಇಟ್ಟುಕೊಳ್ಳಿಕ್ಕೂ ಆಗುದಿಲ್ಲ. ಮಗು ಅಂದ್ರೆ ಈಗ ಹೆಂಗಸು ಹುಡುಗಿ ಆಗಿದ್ದಾಳೆ, ಇವಳನ್ನು ಇಟ್ಟುಕೊಳ್ಳಿಕ್ಕೂ ಆಗುದಿಲ್ಲ. ಮತ್ತೆ ನಾವು ಇಟ್ಟುಕೊಂಡ್ರೆ ನಮ್ಮ ಜಾತಿಯಿಂದ ಹೊರಗೆ ಆಗ್ತೇವೆ. ಅದಕ್ಕೆ ಬೇಕಾಗಿ ಏನು ಮಾಡೋದು ಅಂತ 2-3 ದಿವಸ ಅವರು ಕಾದು ಆಲೋಚನೆ ಮಾಡಿ, ನಂತರ ಹತ್ತಿರದ ಸಂಕಮಲಗುಡ್ಡ ಅಂತ ಇಲ್ಲಿ ಸಮೀಪದಲ್ಲಿ, ಈಗ ತೋಟ ಆಗಿದೆ, ಅಡ್ಡಾಗಿದೆ, ಆವಾಗ ಕಂಡ ಗದ್ದೆ. ಅಲ್ಲಿ ಸಾಯನ ಅಂತ ಹೇಳುವಂತ ಒಬ್ಬ ಪೂಜಾರಿ, ವೈದ್ಯರು ಅವರು ಅಲ್ಲಿಗೆ ತಾಳೆಮರ ಅಲ್ಲ, ಹೌದು ತಾಳೆಮರ ಸಾರಿ, ಅದಕ್ಕೆ ಅಲ್ಲಿಗೆ ಮೂರ್ತಿಗೆ ಬರ್ತಾರೆ. ಇದನ್ನು ಈ ಇಬ್ರು ಆಲೋಚನೆ ಮಾಡಿ, ಆ ಸಾಯನ ವೈದ್ಯ ಬರುವ ಹೊತ್ತಿನಲ್ಲಿ ಅಲ್ಲಿ ಇವಳನ್ನು ಕೊಂಡು ಹೋಗಿ ಬಿಟ್ರೆ ಒಂದು 4 ಸುತ್ತಲಿಂದಲೂ ಗದ್ದೆ, ಅದು ಮಧ್ಯದಲ್ಲಿ ಅದು ಸಂಕಮಲಗುಡ್ಡೆ ಅಂತ ಹೇಳುವಂಥದ್ದು. ಅಲ್ಲಿ ನಾವು ಕಾಡಿಗೆ ಬಿಟ್ಟ ಹಾಗೆ ಆಗ್ತದೆ, ನಮ್ಮ ಜಾತಿ ಪದ್ಧತಿಗೂ ಸರಿಯಾಗ್ತದೆ ಅಂತ ಹೇಳಿ ಆಲೋಚನೆ ಮಾಡಿ, ಈ ಅವಳಲ್ಲಿ ಹೇಳದೆ, ಹುಡುಗಿಯಲ್ಲಿ ಹೇಳದೆ, ಇಲ್ಲ ಕಣ್ಣಿಗೆಲ್ಲ ಬಟ್ಟೆ ಕಟ್ಟುವುದು ನಂತರ, ಈಗೆಲ್ಲ ಬಿಡುವ ಹೊತ್ತಿಲಲ್ಲ. ಅವಳು ವಯಸ್ಸಿಗೆ ಬಂದಿದ್ದಾಳೆ, ಅವಳಲ್ಲಿ ಹೇಳಿದ್ರೆ ಅವಳು ಹೊರಡುದಿಲ್ಲ, ಅಂದ್ರೆ ಪ್ರಾಯ ಬಂದ ಹುಡುಗಿ ಅಲ್ವಾ. ಅದಕ್ಕೆ ಬೇಕಾಗಿ ಉಪಾಯದಲ್ಲಿ ಮರುದಿವಸ ರಾತ್ರಿ ಇವರು ಗಂಡ ಹೆಂಡತಿ ಆಲೋಚನೆ ಮಾಡಿ, ಮರುದಿವಸ ಅಲ್ಲಿಗೆ ಕೊಂಡು ಹೋಗುವಾಗ ಅವಳಲ್ಲಿ ಈ ವಿಚಾರ ಹೇಳ್ಬಾರ್ದು ಅಂತ ಗಂಡ ಹೆಂಡತಿ, ಅವಳ ತಂದೆ ತಾಯಿ, ಮತ್ತೆ ಯಾರೆಲ್ಲ ತಂದೆ ತಾಯಿ ಆ ದೇವಿಗೆ, ಅವರು ಆಲೋಚನೆ ಮಾಡಿ ಪೂಜಾರಿ ಅಲ್ಲಿಗೆ, ಯಾರು ಸಾಯನ ವೈದ್ಯ ಅಲ್ಲಿಗೆ ಬಂದು ಮೂರ್ತಿಗೆ ಬಂದು ಆ ತಾಳೆ ಮರಕ್ಕೆ ಹತ್ತಿದ ಹೊತ್ತಿನಲ್ಲಿ ಈ ಹುಡುಗಿಯನ್ನು ಈ ಭಟ್ರು ಕೊಂಡು ಹೋಗಿ ಉಪಾಯದಲ್ಲಿ ಕೊಂಡು ಹೋಗಿ ಆ ತಾಳೆ ಮರದ ಬುಡದಲ್ಲಿ ನಿಲ್ಲಿಸಿ, ಅವ ಪೂಜಾರಿಯಲ್ಲಿದ್ದಾನೆ, ಮರದ ಮೇಲಿದ್ದಾನೆ, ಕೆಳಗೆ ಈ ಹುಡುಗಿಯಲ್ಲಿ ಭಟ್ರು ಹೇಳಿದ್ರು. ಆ ಹೊತ್ತಿನಲ್ಲಿ ಹೇಳಿದ್ರು ಏನಂತ, ನೋಡು ಮಗಳೇ, ಇದು ನಮ್ಮ ಜಾತಿ ಪದ್ಧತಿಗೆ ವಿರೋಧ ಆಯ್ತು ನಿನ್ನ ಒಂದು ವಿಚಾರ. ಹಾಗಿರುವಾಗ ನಿನ್ನನ್ನು ನಾವು ಇಟ್ಟುಕೊಳ್ಳುವಂತ ಸಂದರ್ಭ ಇಲ್ಲ. ನಾವು ಇಟ್ಟುಕೊಂಡ್ರೆ ನಾವೇ ಜಾತಿಯಿಂದ ಹೊರಗೆ ಹೋಗ್ತೇವೆ. ಅದಕ್ಕೆ ಬೇಕಾಗಿ ಈ ಸ್ಥಳಕ್ಕೆ ಬಂದು, ಈ ಮೇಲೆ ನೋಡು ಅಲ್ಲಿ ಪೂಜಾರಿ ಇದ್ದಾನೆ,
ಆ ಪೂಜಾರಿ ಇರುವಾಗ ನಿನಗೆ ರಕ್ಷಣೆ ಕೊಡ್ತಾನೆ, ಅವನು ರಕ್ಷಣೆ ಕೊಡ್ತಾನೆ. ನಮ್ಮ ಜಾತಿ ರಿವಾಜಿ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ. ನಿನಗೆ ರಕ್ಷಣೆ ಉಂಟು ಇಲ್ಲಿ, ಹಾಗೆ ನಾನು ನಿನ್ನನ್ನು ಕರ್ಕೊಂಡು ಬಂದದ್ದು. ಇಲ್ಲಿ ನೀನು ಇರಬೇಕು, ಪೂಜಾರಿ ಮೇಲೆ ಇದ್ದಾನೆ, ಅವನು ಬಂದು ನಿನಗೆ ರಕ್ಷಣೆ ಕೊಡ್ತಾನೆ ಅಂತ ಹೇಳುವಂತ ಮಾತು ಈ ಭಟ್ರು ಹೇಳಿ, ನಂತರ ಹೊರಟು ಹೋಗುವಾಗ ಕಣ್ಣಲ್ಲಿ ನೀರು ತುಂಬಿ ಭಟ್ರು ದಾರಿಯಲ್ಲಿ ಬಿದ್ದು ನಂತರ ಹೋದ್ರು ಮನೆಗೆ. ಅಂತ ಪರಿಸ್ಥಿತಿ ಈ ಭಟ್ರಿಗೆ ಆಯ್ತು. ಈ ಮಗುವಿಗೂ ಹಾಗೆ ಆಯ್ತು. ಇಂಥ ಪ್ರಾಯ ಬಂದ ಒಂದು ಹುಡುಗಿ ಸಂಪ್ರದಾಯ ಪ್ರಕಾರ ಯಾವುದನ್ನು ತಂದೆ ಮಾಡಿದ್ರು ಅದಕ್ಕೆ ವಿರೋಧ ಮಾಡಲಿಲ್ಲ. ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಅದನ್ನು ಬಿಚ್ಚಲಿಲ್ಲ, ಅವಳು ಕೂಗ್ಲಿಕ್ಕೆ ನಿಂತದಲ್ಲಿ, ಗೊತ್ತಾಗಿದೆಯಲ್ಲ. ನಂತರ ಪೂಜಾರಿ ಮೇಲಿಂದ ಕೆಳಗೆ ಬರುವಾಗ ಈ ಹುಡುಗಿ ಕೂಗುತ್ತಾ ಇದ್ದಾಳೆ. ಅಲ್ಲಿ ವಿಚಾರಿಸಿದ, ಏನು ಮಗಳೇ, ಏನಾಯ್ತು ನಿನಗೆ, ಯಾಕೆ ಕೂಗುವುದು, ಯಾರು ನೀನು, ಎಲ್ಲಿ ಅವಳು ಅಂತ ಕೇಳುವಾಗ ಅವಳು ಹೇಳಿದ್ರು, ನನ್ನ ಪರಿಸ್ಥಿತಿ ಹೀಗೆ ಆಯಿತು. ಅಂದರೆ ನಾನು ಪುಷ್ಪವತಿ ಆದೆ. ನಮ್ಮ ಸಂಪ್ರದಾಯದಲ್ಲಿ ಪುಷ್ಪವತಿ ಆದ ನಂತರ ಮದುವೆ ಮಾಡಿ ಕೊಡುವಂಥ ಹಕ್ಕು ತಂದೆ ತಾಯಿಗಳಿಗೆ ಇಲ್ಲ. ಕಾಡಿಗೆ ಬಟ್ಟೆ ಕಟ್ಟಿ, ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಡಬೇಕು ಅಂತ ಉಂಟಂತೆ. ಹಾಗೆ ನನ್ನನ್ನು ನನ್ನ ತಂದೆ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಸಮಾಧಾನ ಹೇಳಿ, ನೀನು ಕೂಗಬೇಡ, ನಿನಗೆ ರಕ್ಷಣೆ ನಾನು ಕೊಡ್ತೇನೆ, ನೀನು ನನ್ನ ತಂಗಿ ಸಮಾನ. ಹಾಗಿರುವಾಗ ನೀನೇನು ಹೆದರಬೇಡ. ನೋಡು, ಈ ಕಲ್ಲು ಅಂದರೆ ಕಲಿ ಅಂತ ತುಳುವಲ್ಲಿ, ಅದರ ಕೊಡಪಾನದ ಅವನ್ನು ಅವಳ ಕೈಗೆ ಮುಟ್ಟಿಸಲು. ಇಲ್ಲಿಯವರೆಗೆ ನೀನು ಶ್ರೀದೇವಿ, ಇನ್ನು ಮುಂದೆ ನೀನು ದೇವಿ ಹೋಗಿ ದೇಯಿ ಅಂತ ನಿನಗೆ ಹೆಸರಿಟ್ಟಿದ್ದೇನೆ. ಇನ್ನು ಮುಂದೆ ನೀನು ದೇಯಿ ಅಂತ ಸಾಯನ ವೈದ್ಯ ಹೆಸರಿಟ್ಟದ್ದು ಈ ಜಾಗ. ಎರಡನೇ ಹೆಸರು ಅಂದ್ರೆ ಅಲ್ಲಿ ಸಂಕಮಳಗುಡ್ಡದಲ್ಲಿ ಇದು ಅವರ ಮನೆ. ಹಾಗೆ ಗೈಸ್, ನಾವೀಗ ಇಲ್ಲಿ ಎಲ್ಲ ಬಲ್ಲೆಯಲ್ಲೆಲ್ಲ ಬರ್ತಾ ಇದ್ದೇವೆ ನೋಡಿ. ಇದರ ಹಿಸ್ಟ್ರಿ ಕೇಳಲಿಕ್ಕೆ ಇವರು ನೋಡಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಸೊ ಹೇಳಿ. ನೋಡಿ, ಇದು ಪಡುಮಲೆಯ ಅರಸರು ಆಳುತ್ತಿದ್ದ ಅರಮನೆಯೇ ಇಲ್ಲಿ. ಇದು ಮೂಲ ಪಡುಮಲೆಯ ಅರಸರು, ಪಡುಮಲೆಯನ್ನು ಆಳುವಂತ ಆ ಅರಸರ ಮೂಲ ಮನೆತನದ ಮನೆಯೇ ಇದು ಸಂಪೂರ್ಣ ನಾಶವಾಗಿದೆ ನೋಡಿ. ನೋಡಿ, ಪಡುಮಲೆಯ ಮೂಲತಃ ಧರ್ಮದಯವೇ ಇಲ್ಲೇ ಇರುವುದು. ಮೂಲತಃ ಎಲ್ಲೇ ಈಗ ಪಿಲಿಭೂತದ ಸ್ಥಾನ ಇರಲಿ, ಅದು ಅವರವರ ಈಚೆಗೆ ಬಿಟ್ಟದ್ದು. ಮೂಲತಃ ಪಡುಮಲೆಯ ಪಿಲಿಭೂತ ಸ್ಥಾನ ಅಂದ್ರೆ ಇದು ಇಲ್ಲಿಂದ ನೋಡಿ, ಇದು ದೊಡ್ಡ ಇಲ್ಲಿ ನೋಡಿ, ದೇಯಿ ತೀರಿ ಹೋದ ಜಾಗ ಇದು ಇದೆ. ಮತ್ತೆ ಕೋಟಿ ಜನರು ಹುಟ್ಟಿದ ಜಾಗ ಇದೆ ಕರ್ಮಸ್ಥಳ. ಕರ್ಮಸ್ಥಳ ಇದು ಕೋಟಿ ಜನರ ಲಾಸ್ಟ್ ಹುಟ್ಟಿದ್ದು ಇಲ್ಲಿ. ದೇವಿ ವೈದ್ಯತೆಯ ಸತ್ತ ಜಾಗ ಇದು. ತೀರಿ ಹೋದ ಸಮಾಧಿಯಲ್ಲಿ ನಾವು ನೋಡಿದ್ದೇವೆ. ತೀರಿ ಹೋದ ಜಾಗ ಇದು. ಸಮಾಧಿ ಮಾಡಿದ ಆಯ್ತಲ್ಲ. ಅಂದ್ರೆ ಇಲ್ಲಿಂದ ಹೆಣವನ್ನು ಅಲ್ಲಿಗೆ ಕಳಿಸಬಹುದಿತ್ತು, ಎಲ್ಲಿಗೆ, ಗೆಜ್ಜೆಗಿರಿ ಅಂತ ಹೇಳುವಲ್ಲಿಗೆ. ಅದು ಕಳಿಸಿಲ್ಲ. ಯಾಕಂದ್ರೆ ಇಲ್ಲಿಯ ರಾಜನಿಗೆ ಮದ್ದು ಮಾಡಿದ್ದೇ ದೇವಿ ಇಲ್ಲಿ. ಹಾಗಿರುವಾಗ ಅದೇ ಸಂದರ್ಭದಲ್ಲಿ ತೀರಿ ಹೋದದ್ದು. ಹಾಗಿರುವಾಗ ಅಲ್ಲಿಯಲ್ಲ, ಇವರ ಸ್ವಾಧೀನತೆಯಲ್ಲಿ ಇದ್ದ ಜಾಗದಲ್ಲೇ ದೇವಿಯನ್ನು ಅಲ್ಲಿಟ್ಟದ್ದು, ದೇವಿಯನ್ನು. ಮತ್ತೆ ಇದು ಅವರ ಅರಮನೆ, ಇದು ಅಂಗಲ, ಇದು ಎದುರುಗಡೆ. ಹೌದು, ಇದು ಮುಂಭಾಗ. ಹಾಗಾದ್ರೆ ಮನೆಯ ಮುಂಭಾಗ ಇದು. ಈ ಕಡೆ ಹೌದು, ಮುಂಭಾಗ ಅಂದ್ರೆ ಮನೆಯ ಮುಂದೆ ಪಿಲಿಭೂತ ಸ್ಥಾನ. ಹಾಗೆ ಇಲ್ಲಿ ಒಂದು ಸುತ್ತು ಬರುವ ನಮ್ಮ ಇಲ್ಲಿಯ ಚರಿತ್ರೆಯ ಒಂದು ಅರಮನೆಯ ಸ್ಥಿತಿ ನೋಡುವ. ಸಂಪೂರ್ಣ ಹುಲ್ಲು ಬಂದಿದೆ ನೋಡಿ. ಹುಲ್ಲು ಎಂತದ ಏನ ಇಂಥ ವಿಚಾರ. ಪಡುಮಲೆಯ ದುಸ್ಥಿತಿ ಅಲ್ಲ, ದುಸ್ಥಿತಿ ಅಂದ್ರೆ ಪಡುಮಲೆಯ ದುಸ್ಥಿತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯ ಜನರು ಹೀಗೆ ಮಾಡ್ತಾರೆ. ಅದೇ ನಾನು ಹೇಳುದು, ಇಂಥ ಒಂದು ಪವಿತ್ರವಾದಂತ ಒಂದು ಕ್ಷೇತ್ರದ ಹಾಗೆ ಇದ್ದಂತ ಒಂದು ಅರಮನೆ ಇದೆ. ಅಂತ ಒಂದು ಕ್ಷೇತ್ರದ್ದು ಈ ಸ್ಥಿತಿ ಆಗ್ಬಾರ್ದಿತ್ತು ಅಷ್ಟೇ. ನಾವು ಇದು ಮೂಲತಃ ಪಿಲಿಭೂತ ಸ್ಥಳ. ಅದು ಆ ರೀತಿ ಬರ್ತದೆ ಮನೆ. ಅಲ್ಲೇ ಬರ್ತದೆ, ಅಲ್ಲೇ ಹಾಗೆ ಒಂದು ವಾಪಸ್ ಇಲ್ಲಿ ತಿರುಗಿ ಅಲ್ಲೇ ಬರ್ತದೆ ಮನೆ. ಅಲ್ಲೇ ಬರ್ತದೆ ಮನೆ. ಹೀಗೆ ದೊಡ್ಡದಾಗಿ. ಹೌದು, ಅಲ್ಲೇ ಬಂದು ಇಲ್ಲಿಗೆ ಬರ್ತದೆ ಮನೆ.
ನೋಡಿ ಮನೆ ಎಲ್ಲಿಂದ ಶುರು ಆದ್ದು ಅಲ್ಲಿಂದ 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 ಒಂದು ಹಾಗೆ round ಬಂದು ಮತ್ತೆ ಹೀಗೆ ಬಂದು ಹ್ಮ್. ನಂತರ ಅಲ್ಲಿಂದ ತಿರುಗಿ ಇಲ್ಲಿವರೆಗೆ ಅರಮನೆ, ಇಲ್ಲಿವರೆಗೆ ಇಲ್ಲಿವರೆಗೆ ಅರಮನೆ. ಇಲ್ಲಿ ಕಲ್ಲೆಲ್ಲ ಅಂತ ನೋಡಿ, ಹೌದು ಹೌದು. ಇಲ್ಲಿ ತನಕ ಆ, ನೋಡಿ ಅದರ ತುದಿಯಲ್ಲಿ ಇಲ್ಲಿ ಅಲ್ಲಿವರೆಗೆ ಇದು ಅವರ ಅರಮನೆಗೆ ಹೋಗುವ ಬರುವ ದಾರಿಯೇ ಇದು. ಪ್ರತಿನಿಧಿ ಹೌದು. ಪ್ರತಿದಿನ ಮತ್ತೆ ಕೋಟಿ ಚೆನ್ನರು ಇಲ್ಲಿಂದ ಹೊರಟದ್ದು ಎಲ್ಲಿಗೆ, ಎಲ್ಲ ಮಾತುಕತೆಯಾಗಿ ಪಂಜಕ್ಕೆ ಹೋದದ್ದು ಇಲ್ಲಿಂದ, ಇಲ್ಲಿಂದ ಇದೇ ಜಾಗದಿಂದ. ಕೋಪದಿಂದ ಹೋದದಲ್ಲ, ಕೋಪದಿಂದ. ಕೋಪ ಹೌದು. ಮತ್ತೆ ಬಲ್ಲಾಳರು ಗಡಿಪಾರು ಮಾಡಿದ್ರು ಹಾಗೆ. ಅಲ್ಲಿ ಮಂತ್ರಿಯನ್ನು ತಲೆಗಡ್ದದಲ್ಲ, ಅದಕ್ಕೆ ಬೇಕಾಗಿ ಅವರನ್ನು ಗಡಿಪಾರು ಮಾಡಿದ್ರು ಇಲ್ಲಿಂದ. ಮತ್ತೆ ಅವರಿಗೆ ಮರ ಒಂದುಂಟಲ್ಲ, ಅದು ಮರ ಅದು ಈಗಿನದು, ಅದೇನು ವಿಶೇಷ ಇಲ್ಲ ಅದರಲ್ಲಿ. ಪಡುಮಲೆಯ ಅರಸರ ಮನೆಯ ಮುಂಭಾಗದ ಒಂದು ಭಾಗ ಇದು. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ನೋಡಿ ಕಾಣಿಸ್ತಾ ಉಂಟಲ್ಲ. ಇದು ಆವಾಗಿನ ಕಾಲದಲ್ಲಿ ಕಲ್ಲು ಮೆಷನಲ್ಲಿ ಕೊಯ್ಯುವುದಲ್ಲ, ಕಡಿಯುವುದು ಅಂತ ಕಡಿದ ಕಲ್ಲು ಇದು. ಇದರಲ್ಲಿ ಅಂತ ಕಲ್ಲು ಕಟ್ಟಿ ಇದು ಮನೆಯ ಅಡಿಪಾಯ. ಅಡಿಪಾಯ 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 ಗೋಡೆ ಎಲ್ಲ ಹೋಗಿದೆ. ಸುಮಾರು 500 ವರ್ಷದ ಹಳೆ, 500 ವರ್ಷದ ಹಳೆಯದ್ದು ಇದು ಅಡಿಪಾಯ. ಅಡಿಪಾಯ ಈಗ ಕೂಡ ಇದೆ ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು. ಆವಾಗಿನದೆಲ್ಲ ಉಂಟು. ಮಾಡೆಲ್ಲ ಹೋಗಿದೆ, ಗೋಡೆ ಎಲ್ಲ ಹೋಗಿದೆ, ಅಡಿಪಾಯ ಎಲ್ಲ ಅಡಿಪಾಯ ಮಾತ್ರ ಉಳಿದಿದೆ. ಹೌದು ಹೌದು. ಗೈಸ್, ನಾವೊಂದು ಜಾಗಕ್ಕೆ ಬಂದಿದ್ದೇವೆ. ಇದ ಜಾಗದ ಹೆಸರೆಂತ? ಇಲ್ಲಿಗೆ ಇದು ಈ ಜಾಗಕ್ಕೆ, ಈ ಬಿಲ್ಡಿಂಗಿಗೆ ಕದಿಕ್ಕೆ ಚಾವಡಿ ಅಂತ ಬಲ್ಲಾಳರ ಹೆಸರು. ಅಂದ್ರೆ ಇದು ಅಕ್ಕಿ ಭತ್ತ ಎಲ್ಲ ಶೇಖರಣೆ ಮಾಡುವಂತಹ ಜಾಗ ಇದು. ಇದು ಬಲ್ಲಾಳರ ಕಾಲದ ಒಂದು ಕಟ್ಟಡ. ಇದು ಕಟ್ಟಡ ಅದು ಹತ್ತಿರ ಇರ್ಲಿಲ್ಲ, ಮನೆಯಿಂದ ಸ್ವಲ್ಪ ದೂರದಲ್ಲೇ ಸ್ವಲ್ಪ ದೂರ, ಸ್ವಲ್ಪ ದೂರದಲ್ಲಿ. ಮತ್ತೆ ಈ ಜಾಗ ಕಾಲಕ್ರಮೇಣ ಬಲ್ಲಾಳರ ನಂತರ ಬೆಳ್ಳಿಪಾಡಿಯವರಿಗೆ ಈ ಹಸ್ತಾಂತರ ಆಯ್ತು. ಹಸ್ತಾಂತರ ಅಲ್ಲ, ಅವರ ಸ್ವಾಧೀನತೆ ಅಷ್ಟೇ. ಯಾರು ಇಲ್ಲದಿದ್ರೆ ಸ್ವಾಧೀನ, ಹಸ್ತಾಂತರ ಅಲ್ಲ ಅದು. ಅಂದ್ರೆ ನಂತರ ಅವರು ಒಂದು ಹರಿಕೆ ಹೇಳಿಕೊಂಡಿದ್ರು. ಏನಂತ ಹೇಳಿದ್ರೆ, ನಮಗೆ ಪಡುಮಲೆಯ ಒಂದು ಜವಾಬ್ದಾರಿ ಸಿಕ್ಕಿದ್ರೆ, ಯಾರು ಬೆಳ್ಳಿಪಾಡಿಯವರು, ನಾವು ಇಲ್ಲಿಯ ದೈವಗಳಿಗೆ ಸೋಣ ನೇಮ ಅಂತ, ಸೋಣ ತಿಂಗಳು ಅಂತ, ಆ ತಿಂಗಳು ಒಂದು ನೇಮ ಕೊಡ್ತೇವೆ ಅಂತ ಹರಿಕೆ ಹೇಳಿಕೊಂಡು ಆ ಪ್ರಕಾರ ಅಲ್ಲಿ ಇದರ ಒಳಗೆ ನೇಮ ಆಗುತ್ತಾ ಇತ್ತು. ಇದರ ಒಳಗೆ ಎಲ್ಲ ಉಜ್ಜಾಲ ಉಂಟು, ಇದರ ಒಳಗಡೆ ಒಳಗಡೆ ಉಜ್ಜಾಲ ಉಂಟು ಎಲ್ಲ. ಇದು ಬಲ್ಲಾಳರ ಕಾಲದ ಕಟ್ಟಡ. ಇದು ಇಲ್ಲಿಂದ ಇಲ್ಲಿಂದ ಇದು ಮೂಡು ದಿಕ್ಕಿಂದ ಬರುವಂತ ಒಂದು ಬಾಗಿಲು, ಪ್ರವೇಶ ದ್ವಾರ ಇದು ಮಾತ್ರ. ಇಲ್ಲಿ ಒಳಗೆ ಅವತಿ ಒಂದು ಪಂಚಾಯತಿಗೆ ಏನಾದ್ರೂ ಇದ್ರೆ ಪಡುಮಲೆಯಲ್ಲಿ ಆಗುದು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಅಗಾಲವಾಗಿದೆ ನೋಡಿ, ಹಾಲ್ ತರ ಇದೆ. ಹೌದು ಹೌದು, ಉದ್ದ ವಿಶಾಲವಾಗಿದೆ. ಮತ್ತೆ ಅದು ಒಂದು ಮತ್ತೆ ಕಾಲಕ್ರಮೇಣ ಬೆಳ್ಳಿಪಾಡಿಯವರಿಂದ ಕೆಲವರಿಗೆ ಹೀಗೆಲ್ಲ ಹೋಗ್ತಾ ಉಂಟು. ನೋಡಿ, ನಾವೀಗ ಮಾತಾಡಿದೇವಲ್ಲ, ಇದೇ ರೀತಿ ಬೆಳ್ಳಿಪಾಡಿಯವರಿಗೆ ಹಸ್ತಾಂತರ ಅಲ್ಲ, ಕಾಲಕ್ರಮೇಣ ಇಲ್ಲಿಯ ಅರಸರು ಎಲ್ಲ ಕುಟುಂಬವೇ ನಶಿಸಿ ಹೋಯ್ತು. ಶಾಪದಿಂದಲ್ಲ. ಕೆಲವರು ಹೇಳ್ತಾರೆ ಅದು ಹಾಗೆ ಹರಿಕೆ ಹೀಗೆ, ಅದೆಲ್ಲ ಸುಳ್ಳು. ನಿಜವಾಗಿಯೂ ಅವರ ಒಂದು ಕುಟುಂಬಸ್ಥರು ಎಲ್ಲ ನಾಶ ಆದ್ರು. ನಾಶ ಅಂದ್ರೆ ಸಂತತಿ ಕಡಿಮೆ ಆಯ್ತು. ಆ ನಂತರ ಇದಕ್ಕೆ ಗತಿ ಇಲ್ಲದ ಹೊತ್ತಿನಲ್ಲಿ ಈ ಬೆಳ್ಳಿಪಾಡಿಯವರು ಇದನ್ನು ಸ್ವಾಧೀನತೆ ಮಾಡಿದ್ರು. ಬೆಳ್ಳಿಪಾಡಿಯವರು ಅವರು ಇದರ ಒಳಗೆ ಇದು ಎಲ್ಲ ನಮಗೆ ಈ ಜವಾಬ್ದಾರಿ ಸಿಕ್ಕಿದ್ರೆ, ಭೂಮಿಯದ್ದು ಅಧಿಕಾರ ಸಿಕ್ಕಿದ್ರೆ ನಾವು ನೇಮ ಕೊಡ್ತೇವೆ ಅಂತ ಹೇಳಿ ಅಲ್ಲಿ ಅಡ್ಡ ಇದೊಂದು ಮಾಡಿ, ನಂತರ ನೋಡಿ ಅಡ್ಡ ಒಂದು ಗೋಪುರ ಮಾಡಿ ನಂತರ ಅದರ ಒಳಗೆ ಎಲ್ಲ ದೇವತಾ ಸಾಮಾನು, ಮೊಗ ಮತ್ತೆ ಬಾಳು ಎಲ್ಲ ಉಂಟಲ್ಲ, ಸುರಿಯೆ, ಅದೆಲ್ಲ ಅದರ ಒಳಗೆ ಅಲ್ಲಿ ಉಜ್ಜಾಲ ಅಂದ್ರೆ ತೊಟ್ಟಿಲಿತ್ತು ಎಲ್ಲ ಇಡುವದ್ದು. ಈಗ ಯಾವುದು ಇಲ್ಲ. ಹಾಗೆ ಇಲ್ಲಿ ನೇಮ ಆಗ್ತಾ ಇತ್ತು ಮೊದಲು ಬೆಳ್ಳಿಪಾಡಿಯವರಿಗೆ ಸ್ವಾಧೀನತೆ ಸಿಕ್ಕಿದ ನಂತರ. ಅದರ ಮೊದಲಿಲ್ಲ. ಮೊದಲು ಇದು ಭತ್ತದ ಶೇಖರಣಾ ಒಂದು ಕೊಠಡಿ ಈ ರೀತಿ ಇಂಥದ್ದು. ಇದು ಮಾತ್ರ ಬಲ್ಲಾಳರ ಕಾಲದ
ಈ ಕಟ್ಟಡ. ಗೈಸ್ ನಾವಿವಾಗ ಒಂದು ಜಾಗವನ್ನು ಹುಡುಕಿಕೊಂಡು ಬಂದಿದ್ದೇವೆ. ನೋಡಿ ಇವರು ಹೇಳ್ತಾರೆ ಎಂತ ಜಾಗ ಅಂತ. ಸೊ ಎಂತ ಜಾಗ ಸರ್ ಇದು? ನೋಡಿ, ಈ ಸಾಯನ ವೈದ್ಯ ಅಂತ ಕೋಟಿ ಚೆನ್ನಯ್ಯರ ಅಜ್ಜ ಇದ್ರು, ಅಜ್ಜ. ಹೌದು, ಅಜ್ಜ. ಅವರಿಗೆ ಈ ಕೋಟಿ ಚೆನ್ನಯ್ಯರ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಬಳ್ಳಾಳರು ಕೊಟ್ಟ ಉಂಬಳಿಯಾಗಿ ಬಿಟ್ಟ ಜಾಗ ಇದು. ಈಗ ಅಡಿಕೆ ಮರ ಇದೆ ನೋಡಿ. ಇದು ಗದ್ದೆ ಆಗಿತ್ತು, ಮೊದಲು ಗದ್ದೆ ಆಗಿತ್ತು. ಅದು ಕೋಟಿ ಚೆನ್ನಯ್ಯರು ಮಕ್ಕಳಿರುವಾಗ, ಸಣ್ಣ ಮಕ್ಕಳಿರುವಾಗ ಕೋಟಿ ಚೆನ್ನಯ್ಯರನ್ನು ಅವರ ಇದನ್ನು ಆರೋಗ್ಯ ಎಲ್ಲವನ್ನು ನೋಡಿಕೊಳ್ಳು ಜವಾಬ್ದಾರಿ ಯಾರು ಕೊಟ್ಟದ್ದು ಇವರು ಬಳ್ಳಾಳರು ಕೊಟ್ಟದ್ದು ಇವನಿಗೆ, ಸಾಯನ ವೈದ್ಯ. ಅದೇ ಜಾಗ ಇದು ಜಾಗ. ಇದು ಒಂದು ಈ ಮಾರ್ಗ ಉಂಟಲ್ಲ, ಈ ಮಾರ್ಗ ಆವಾಗ ಗದ್ದೆ ಇದು ಕಟ್ಟಹುಣಿ. ಇದು ಕಟ್ಟಹುಣಿ ಒಂದು. ಎರಡನೇದು ಇದು ಬುದ್ಧಿವಂತರ ಬಳ್ಳಾಳರ ಮಂತ್ರಿಯ ಜಾಗ. ಆ ಕಡೆ ಆ ಕಡೆ ಇದು ಜಾಗ. ಇದು ಬಳ್ಳಾಳರ ಮಂತ್ರಿಯ ಜಾಗ, ಬುದ್ಧಿವಂತರ ಜಾಗ ಇದು. ಆ ಹೊತ್ತಲ್ಲಿ ಈ ಕೋಟಿ ಚೆನ್ನಯ್ಯರು ನಂತರ ಬೆಳೆದು ಯೌವನರ ಅದ ನಂತರ ಗಲಾಟೆ ಆದದ್ದು ಬುದ್ಧಿವಂತರಿಗೆ ಮತ್ತು ಕೋಟಿ ಚೆನ್ನಯ್ಯರಿಗೆ. ಅದೇ ಗಲಾಟೆ ಆದ ಜಾಗ ಕೂಡ ಇದೆ. ಆ ಗಲಾಟೆ ಆಗುವ ಸಂದರ್ಭದಲ್ಲಿ ತಲೆ ಕಡಿದು ಇದೇ ಕಟ್ಟಹುಣಿಯಲ್ಲಿ ಇಟ್ಟದ್ದು ಮಂತ್ರಿಯದ್ದು. ಯಾರು? ಚೆನ್ನಯ್ಯ ಮತ್ತು ಕೋಟಿ. ಇದು ಅಂತ ಒಂದು ಜಾಗ. ಇದು ಬುದ್ಧಿವಂತನ ಜಾಗ. ಈ ಬುದ್ಧಿವಂತನ ಗದ್ದೆ ಅಲ್ಲಿಂದ ಅಲ್ಲಿವರೆಗೆ ಇತ್ತು, ಇಲ್ಲಿವರೆಗೆ. ಈಗ ಮಾರ್ಗ ಅದು ರೋಡ್ ಅದು ಈಗ ಇಲ್ಲ, ಇದ್ರೆ ಇದೇ ಗಡಿ. ಅಲ್ಲಿ ಗಲಾಟೆ ಆದ್ದು ಇಲ್ಲಿ ಇದೇ ಜಾಗ. ಇದೇ ಕಟ್ಟಹುಣಿಯಲ್ಲಿ ಬುದ್ಧಿವಂತನ ತಲೆಯನ್ನು ಕಡಿದಿಟ್ಟದ್ದು ಇದೇ ಕಟ್ಟಹುಣಿ. ಮತ್ತೆ ನೋಡಿ ಆ ಗುಡ್ಡ ಉಂಟಲ್ಲ, ಇದು ಕೂವೆ ತೋಟ ಭಟ್ರುಗಳು. ಕೂವೆ ತೋಟ ಭಟ್ರು ಶ್ರೀದೇವಿ ಅಂತ ಹೆಸರಿದ್ದ ದೇಯಿಯನ್ನು ಇಲ್ಲಿ ಬಿಟ್ಟದ್ದು ಇದೇ ಗುಡ್ಡದಲ್ಲಿ. ಸಾಯನ ವೈದ್ಯ ಮೂರ್ತಿಗೆ ಬಂದ ಗುಡ್ಡ ಇದೆ. ನಿಮಗೆ ಕಾಣಿಸ್ತಾ ಇರಬಹುದು ನೋಡಿ, ಮನೆಯ ಮೇಲ್ಗಡೆ ಅಲ್ಲ? ಹೌದು, ಮನೆಯ ಮೇಲ್ಗಡೆ ನೋಡಿ ಇದೆ. ಅಲ್ಲಿ ಝೂಮ್ ಆಗ್ತಾ ಇದ್ದೇನೆ ನೋಡಿ. ಇದು ಸಾಯನ ವೈದ್ಯ ಮೂರ್ತಿಗೆ ಬಂದ ಜಾಗ. ಇದೇ ಜಾಗ. ಇಲ್ಲಿ ದೇವಿಯನ್ನು ಬಿಟ್ಟದ್ದು, ದೇವಿಂತ ಮತ್ತೆ ದೇವಿಯನ್ನು ಬಿಟ್ಟದ್ದು ಭಟ್ರು ಇಲ್ಲಿ ಇದೇ ಗುಡ್ಡದಲ್ಲಿ. ದೇವಿ ಮೊದಲು, ನಂತರ ದೇವಿ ಯಾರು ಹೆಸರಿಟ್ಟದ್ದು? ಸಾಯನ ವೈದ್ಯ. ಅಲ್ಲಿವರೆಗೆ ದೇವಿ ಅಂತ, ಶ್ರೀದೇವಿ ಅಂತ ಹೆಸರು ಅಂತ ಜಾಗ ಇದು ಪಡುಮಲೆಯಲ್ಲಿ ಭಾರಿ ಮಹತ್ವದ ಒಂದು ಜಾಗ ಅಂದ್ರೆ ಇದೆ ಇಂಥದ್ದು. ಇಷ್ಟು ಹೊತ್ತು ನಮ್ಮೊಂದಿಗೆ ನಮಗೆ ಇನ್ಫಾರ್ಮೇಶನ್ ಕೊಟ್ಟಂತಹ ವ್ಯಕ್ತಿಯ ಹೆಸರು ಗುಡ್ಡಪ್ಪ ರೈ ಅಂತ. ಸೊ ಇಲ್ಲಿನ ಊರಿನವರೇ. ಸೊ ಬಹಳ ಹೊತ್ತು ನಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರು. ಒಂದು more than 3 hours ನನ್ನೊಟ್ಟಿಗೆ ಬಂದ್ರು ಇಲ್ಲಿಗೆ ಅಂತ. ತುಂಬಾ ಇನ್ಫಾರ್ಮೇಶನ್ ಕೊಟ್ರು ಪಾಪ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳುತ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಮತ್ತೊಂದು ಸ್ಪೆಷಲ್ ಆದಂತಹ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಎಲ್ಲರಿಗೂ ಟೇಕ್ ಕೇರ್. ಬೈ ಬೈ ಗೈಸ್.